ನಮ್ಮ ಮೆಟ್ರೋ ಪ್ರಯಾಣಿಕರೇ ಎಚ್ಚರ ಎಚ್ಚರ. ನಿಮಗೆ ಮೆಟ್ರೋದಲ್ಲಿ ರೀಲ್ಸ್ ನೋಡೋ ಅಭ್ಯಾಸ ಇದೆಯಾ? ಮೆಟ್ರೋ ಪ್ರಯಾಣಿಕರ ರೀಲ್ಸ್ ಹುಚ್ಚಾಟಕ್ಕೆ ಬೀಳುತ್ತೆ ಬ್ರೇಕ್. ಮೆಟ್ರೋದಲ್ಲಿ ಮೊಬೈಲ್ ಬಳಕೆ ಮಿತಿ ಮೀರಿದ್ರೆ ಭಾರಿ ದಂಡ ವಿಧಿಸ್ತಾರಂತೆ. ಇತರೆ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡುವ ಮುನ್ನ ಎಚ್ಚರ. ಭಾರಿ ದಂಡಾಸ್ತ್ರಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಬಿಎಂಆರ್ಸಿಎಲ್. 1 ವರ್ಷದಿಂದ ವಾರ್ನಿಂಗ್ ಕೊಟ್ಟು ಮೆಟ್ರೋ ಭದ್ರತಾ ಸಿಬ್ಬಂದಿ ಸುಸ್ತಾಗಿ ಹೋಗಿದ್ದಾರೆ. ಹೀಗಾಗಿ ಕಠಿಣ ನಿಯಮ ರಚನೆಯ ಲೆಕ್ಕಾಚಾರದಲ್ಲಿ ಬಿಎಂಆರ್ಸಿಎಲ್ ಇದೆ. ಡಿಸೆಂಬರ್ 5ರಿಂದ 25ರವರೆಗೆ 6520 ಮಂದಿ ವಿರುದ್ಧ ದೂರು ದಾಖಲಾಗಿರೋದು. ಹೆಚ್ಚು ಸೌಂಡ್ ಹಾಕಿದ್ದ ಹಿನ್ನೆಲೆ ಕೇಸನ್ನು ದಾಖಲಿಸಿರೋದು ಮೆಟ್ರೋ ಸಿಬ್ಬಂದಿ. ಮೆಟ್ರೋ ಒಳಗಡೆ ತಿಂಡಿ ಊಟ ತಿನ್ನುವವರ ವಿರುದ್ಧ 268 ಕೇಸ್, ತಂಬಾಕು ಸೇವನೆ ಮಾಡಿದ 641 ಪ್ರಯಾಣಿಕರ ವಿರುದ್ಧ ಕೂಡ ಕೇಸ್ ಹಾಕಲಾಗಿದೆ. ಇದು ಬಹಳ ಸಮಸ್ಯೆ. ಡೇ 1ಇಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ, ಮೆಟ್ರೋದಲ್ಲಿ ಜಾಸ್ತಿ ಸೌಂಡ್ ಹಾಕಬೇಡಿ, ಶಬ್ದ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಎಲ್ಲ, ಊಟ ಮಾಡಬೇಡಿ, ತಿಂಡಿ ತಿನ್ನಬೇಡಿ, ಸ್ವಚ್ಛತೆ ಕಾಪಾಡಿ, ಒಂದು ಮೇಂಟೆನೆನ್ಸ್ ಅನ್ನೋದು ಇರಲಿ ಅಂತ. ಆದರೆ ಕೆಲವರಿಗೆ ಅದು ಅರ್ಥ ಆಗಲ್ಲ. ಜೋರಾಗಿ ಸೌಂಡ್ ಹಾಕ್ಕೊಂಡು ಎಲ್ಲರೂ ಮೊಬೈಲ್ ನೋಡ್ತಾ ಇರ್ತಾರೆ. ಅದಕ್ಕೆ ಅಂತ ಇಯರ್ಫೋನ್ ಇದೆ, ಅದನ್ನು ಬಳಕೆ ಮಾಡ್ಕೊಳ್ಬೋದು. ಅದೆಲ್ಲ ಇಲ್ಲ. ನಾನು ಕೇಳ್ತಿದ್ದೀನಿ, ಪಕ್ಕದವರು ಕೇಳಿಸ್ಕೊಂಡು, ಅಯ್ಯೋ ನನ್ನ ಮೊಬೈಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದರಲ್ಲೇನಿದೆ, ಹಾಡು ಕೇಳಬಾರ್ದಾ, ರೀಲ್ಸ್ ನೋಡಬಾರ್ದಾ, ಹೆಂಗೆ ಟ್ರಾವೆಲ್ ಮಾಡೋದು, ಈ ಥರದ್ದು ಪ್ರಶ್ನೆ. ಸೊ ಅದಕ್ಕೆ ಹೇಳಿ 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 ಸಾಕಾಗಿ ಹೋಗಿದೆ. ಸಿಬ್ಬಂದಿಗಳು ಬರ್ತಾರೆ, ಮೊಬೈಲ್ ಸೌಂಡ್ ಕಮ್ಮಿ ಇಟ್ಕೊಡಿ ಅಂತ ಹೇಳ್ತಾರೆ. ಪ್ಯಾಸೆಂಜರ್ಸ್ಗಳು ಇವಾಗ ಹೇಳ್ತಾರೆ ಸೌಂಡ್ ಕಮ್ಮಿ ಇಟ್ಕೊಡಿ ಸ್ವಲ್ಪ ಅಂತ. ಆದರೆ ಕೆಲವ್ರು ಕೇಳಲ್ವಲ್ಲ. ಅದಕ್ಕೆ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಭಾರಿ ದಂಡ ವಿಧಿಸಿದ್ರೆ ಹೆಂಗಿರುತ್ತೆ ಅಂತ ಯೋಚಿಸ್ತಾ ಇದ್ದಾರಂತೆ. ಈಗ ಆಲ್ರೆಡಿ ಇತ್ತು ಫೈನು, ಆ ಫೈನ್ ರೇಟನ್ನು ಮತ್ತೆ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಮ್ಮ ಮೆಟ್ರೋ ಪ್ರಯಾಣಿಕರು ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ. ಎಷ್ಟು ಹೇಳಿದ್ರು ಬುದ್ಧಿ ಕೇಳಿಲ್ಲ. ಈಗ ಹೆಚ್ಚಿನ ಫೈನ್ ವಿಧಿಸುವಂಥ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಅನಿತಿ, ಮುಖ್ಯವಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಳೆದ 1 ವರ್ಷದಲ್ಲಿ ಬಂದಂತ ಕೇಸ್ಗಳನ್ನು ನೋಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಕಾರಣ, ಮೆಟ್ರೋ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬ್ಲೂಟೂತ್ ಅನ್ನು ಆನ್ ಮಾಡ್ಕೊಳ್ಳುವಂಥದ್ದು, ಜೋರಾಗಿ ಮಾತನಾಡುವಂಥದ್ದು, ಹಾಗೇನೆ ಮ್ಯೂಸಿಕ್ ಅನ್ನ ಹಾಕೊಳ್ಳೋದು, ಸೌಂಡ್ ಅನ್ನ ಜೋರಾಗಿ ಇಟ್ಕೊಳ್ಳುವಂಥದ್ದು, ರೀಲ್ಸ್ಗಳು, ಅದರಲ್ಲೂ ಮುಖ್ಯವಾಗಿ ರೀಲ್ಸ್ ಗಳನ್ನ, ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳನ್ನ ಜೋರಾಗಿ ಸೌಂಡ್ ಇಟ್ಕೊಂಡು ನೋಡುವಂಥದ್ದು ಒಂದು ರೀತಿಯಲ್ಲಿ ಜಾಸ್ತಿ ಇದೆ. ಇದನ್ನ ಅಕ್ಕಪಕ್ಕದಲ್ಲಿ ಕೂತಂತಹ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗಿ ನೇರವಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಅಥವಾ ಸಹಾಯವಾಣಿಗೆ ದೂರನ್ನು ಕೂಡ ನೀಡಿರುವಂಥದ್ದು. ಅದರ ದೂರು ಸುಮಾರು 2,500 ದೂರುಗಳು ಬಂದಿರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಇದನ್ನ ಸಮಸ್ಯೆಯನ್ನು ಬಗೆಹರಿಸುವಂತಹ ಚಿಂತನೆಯಲ್ಲಿ ಈಗ ಬಿಎಂಆರ್ಸಿಎಲ್ ಅಧಿಕಾರಿಗಳಿದ್ದಾರೆ. ಸಹಜವಾಗಿ ಈಗಾಗಲೇ ಅಲ್ಲಿ ಹಲವು ರೂಲ್ಸ್ಗಳು ಬಿಎಂಆರ್ಸಿಎಲ್, ಅದರಲ್ಲೂ ಕೂಡ ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡಿರುವಂತದ್ದು. 10 ನಿಮಿಷದ ಮೇಲೆ ಯಾರು ಕೂಡ ಸುಮ್ಮನೆ ಸಹಜವಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಓಡಾಡಬಾರ್ದು, ಹಾಗೇನೆ ಮಾತುಕತೆಯನ್ನು ಮಾಡ್ತಾ ಇರ್ಬೋದು. ಆದ್ಮೇಲೆ ಟ್ರೈನ್ ಬರುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಮಯನ ಕಳೆಯಬಾರದು. ಹಾಗೇನೆ ಟ್ರೈನ್ ಒಳಗಡೆ ಸುಮ್ಮನೆ ಯಾವುದೋ ತಿಂಡಿಗಳನ್ನ ಕೂಡ ಸೇವನೆ ಮಾಡುವಂಗಿಲ್ಲ. ಅದರ ಕೇಸ್ಗಳು ಕೂಡ ಈಗ ಸುಮಾರು 600ಕ್ಕೂ ಹೆಚ್ಚು ಕೇಸ್ಗಳಾಗಿದೆ. ಈ ರೀತಿಯ ಒಂದು ಪ್ರಕರಣಗಳಿಗೆ ಸಾಕಷ್ಟು ದಂಡಗಳನ್ನು ಹಾಕುವಂಥದ್ದು, ಈ ರೀತಿಯ ನಡವಳಿಕೆ ವಿರುದ್ಧ ದಂಡವನ್ನು ಹಾಕುವಂತ ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿ ಇರುವಂಥದ್ದು. ಆದ್ರೆ ಈ ಒಂದು ರೀಲ್ಸ್ ಗಳನ್ನ ಹಾಕೊಳ್ಳುವಂಥದ್ದು, ಮೊಬೈಲ್ಗಳಲ್ಲಿ ಕ್ಯಾಮೆರಾ ಆನ್ ಮಾಡ್ಕೊಂಡು ಫೋಟೋಗಳನ್ನು ತೆಗೆಯುವಂಥದ್ದು ಇರುವಂತ ಪ್ರಯಾಣ ಮಾಡುವಂತ ಬೇರೆ ಪ್ರಯಾಣಿಕರಿಗೆ ಇರಿಸೋರ್ಸ್ ಆಗುವಂತಹ ರೀತಿ ನಡ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ದಂಡವನ್ನು ಹಾಕ್ಲಿಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಎಷ್ಟರ ಮೊತ್ತ ಇರುತ್ತೆ, ಎಷ್ಟು % ದಂಡವನ್ನು ಹಾಕ್ತಾರೆ ಅನ್ನೋದು ಕೂಡ ನಿಜ ಆಗಿಲ್ಲ. ಆದ್ರೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ದೂರುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ನೀಡುವಂಥದ್ದು ದಂಡದ ಮೂಲಕ ಹೊರತು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಹೆಚ್ಚುವರಿ ದಂಡವನ್ನು ವಿಧಿಸಿದ್ರೆ ಸ್ವಲ್ಪ ಪ್ರಯಾಣಿಕರ ಎಚ್ಚರಿಕೆಯಿಂದ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿರುವಂಥದ್ದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.